ಇವತ್ತು ಮಳೆ ಬಂದು ಬೆಂಗಳೂರೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ರೋಡ್ಗಳಲ್ಲಿ. ಇವ್ರು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಏನು ಸಾಧನಾ ಸಮಾವೇಶ? ಬೆಂಗಳೂರು ಕೊಚ್ಕೊಂಡು ಹೋಗೋದ? ಸರ್ ವ್ಯಾಲ್ಯೂ ರೈಸ್ ಮಾಡಿರೋದು, ಹಾಲಿನ ಬೆಲೆ ರೈಸ್ ಮಾಡಿರೋದು, ಕರೆಂಟು, ವಾಟರ್ ಬಿಲ್ಲು ಇವೆಲ್ಲ ರೈಸ್ ಮಾಡಿರೋದೇ ಸಾಧನಾ ಸಮಾವೇಶ ಅಲ್ಲ ರೀ. ಇವ್ರು ಕೊಡೋ ಯೋಗ್ಯತೆ ಇಲ್ಲ ಅಂದರೆ ಫ್ರೀ ಬೇಸಿಸ್ ಏನಕ್ಕೆ ಮಾಡ್ಬೇಕು ಇವರು? ಈ ದೇಶಕ್ಕೆ ಕಲಬೆರಕೆ ಕಾಂಗ್ರೆಸ್ ಅದು. ನಮ್ಮ ದೇಶದ ಪಕ್ಷನೇ ಅಲ್ಲ, ಸ್ಥಾಪನೆ ಮಾಡಿದ್ದು ಯಾರು ರೀ ಕಾಂಗ್ರೆಸ್ನ? ನಮ್ಮ ದೇಶದವರ. ಆ BMTC ನೋಡಿ ಯಾವಾಗ ಯಾವ ಟೈರ್ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ, ಅವ್ರಿಗೂ ಸ್ಯಾಲ್ರೀಸ್ ಇಲ್ಲ. ಮತ್ತು ಆಶಾ ಕಾರ್ಯಕರ್ತರಿಗೆ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅವ್ರಿಗೂ ಕೊಟ್ಟಿಲ್ಲ. ಬರೀ ಎಲೆಕ್ಷನ್ ಟೈಮಲ್ಲಿ ಬೋಗಸ್ ಬಿಡೋದಷ್ಟೇ ಕಾಂಗ್ರೆಸ್ ಪಕ್ಷದ್ದು. ಅದೇ ಸಾಧನಾ ಸಮಾವೇಶ. ಆಂಧ್ರ ಪ್ರದೇಶ ಬಂದು 6 ತಿಂಗಳಾಯಿತು, 2 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ತಂದವ್ರೆ. ಎಷ್ಟು ಇನ್ವೆಸ್ಟ್ಮೆಂಟ್ ತಂದವ್ರೆ ಕರ್ನಾಟಕಕ್ಕೆ? ಏನೂ ಇಲ್ಲ, ಬರೀ ದೋಚೋದಷ್ಟೇ. 2008ರಿಂದ ತಗೊಂಡು 2013ವರೆಗೆ ಎಷ್ಟು ಬಾಂಬ್ ಬ್ಲಾಸ್ಟ್ಗಳಾಯಿತು? ಯಾವುದಾದ್ರೂ ಒಂದು ಕಾರ್ಯಾಚರಣೆ ಮಾಡೋಕೆ ರೆಡಿ ಇದ್ರೆ ಇವರು? ಆರ್ಮಿ ರೆಡಿ ಇದ್ರು ಇವ್ರು ಹೋಗಲ್ಲ. ಯಾಕೆ? ಇವ್ರು ವೋಟ್ ಬ್ಯಾಂಕು. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ DK ಶಿವಕುಮಾರ್ ಅವ್ರು ಹೇಳಿದರು. ಈಗ ನೋಡಿದ್ರೆ ಕಾರು ಬೈಕುಗಳೆಲ್ಲ ಕೊಚ್ಚ ಹೋಗ್ತಾ ಇದೆ. ಏನು ಹೇಳ್ತೀರಾ? ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಆಗಿದೆಯಾ? ಕಾಂಗ್ರೆಸ್ ಆಡಳಿತ ನಿಮ್ಗೆ ತೃಪ್ತಿ ತಂದಿದೆಯಾ? ಹೇಗೆ ಸರ್? ನಿಜವಾಗ್ಲೂ ತೃಪ್ತಿ ತಂದಿಲ್ಲ. ಇವ್ರು ಬಂದಿದ್ದು 2 ವರ್ಷ ಬರೀ ಸುಳ್ಳು ಹೇಳ್ಕೊಂಡು ಬರೀ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಡೆವಲಪ್ಮೆಂಟ್ ಇಲ್ಲ. 2 ವರ್ಷದಲ್ಲಿ ಒಂದೇ ಒಂದು ಟಾರ್ ರೋಡ್ ಆಗಿರೋ ತೋರಿಸಿ, ಒಂದು ಕಂಪ್ನಿ ಬಂದಿರೋ ತೋರಿಸಿ. ಯಾರಿಗಾದ್ರು ಉದ್ಯೋಗ ಸಿಕ್ಕಿದೆಯಾ? ಇವತ್ತು ಮಳೆ ಬಂದು ಬೆಂಗಳೂರೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ರೋಡ್ಗಳಲ್ಲಿ. ಇವ್ರು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಏನು ಸಾಧನಾ ಸಮಾವೇಶ? ಬೆಂಗಳೂರು ಕೊಚ್ಕೊಂಡು ಹೋಗೋದ? ಊರುಗಳಲ್ಲಿ ರೋಡ್ಗಳೆಲ್ಲ ಕೊಚ್ಕೊಂಡು ಹೋಗೋದ? ಇವ್ರು ಬರೀ ರೇಟ್ಗಳು ಜಾಸ್ತಿ. ಇವ್ರು ಸಾಧನಾ ಸಮಾವೇಶ ಏನಪ್ಪ ಅಂದರೆ SR ವ್ಯಾಲ್ಯೂ ರೈಸ್ ಮಾಡಿರೋದು, ಹಾಲಿನ ಬೆಲೆ ರೈಸ್ ಮಾಡಿರೋದು, ಕರೆಂಟು, ವಾಟರ್ ಬಿಲ್ಲು ಇವೆಲ್ಲ ರೈಸ್ ಮಾಡಿರೋದೇ ಸಾಧನಾ ಸಮಾವೇಶ. ಯಾರಿಗೂ ಗೃಹಲಕ್ಷ್ಮಿನೂ ಹೋಗ್ತಾ ಇಲ್ಲ, ಯಾರಿಗೂ ಹೋಗ್ತಾ ಇಲ್ಲ, ಏನಿಲ್ಲ. ಗೃಹಲಕ್ಷ್ಮಿ ಕೇಳಿದ್ರೆ ನೀವು ಟ್ಯಾಕ್ಸ್ ಕಟ್ಟಿ ಅಂತ. ಅಲ್ಲ ರೀ, ಇವ್ರು ಕೊಡೋ ಯೋಗ್ಯತೆ ಇಲ್ಲ ಅಂದರೆ ಫ್ರೀ ಬೇಸಿಸ್ ಏನಕ್ಕೆ ಮಾಡ್ಬೇಕು ಇವರು? ಸರ್ಕಾರ ಬರೋದು ರಾಜ್ಯನ ಆಗಲಿ ಜನ ಆಗಲಿ ಡೆವಲಪ್ಮೆಂಟ್ ಮಾಡೋಕ್ಕೆ, ದೇಶನ ಹಾಳು ಮಾಡೋಕ್ಕಲ್ಲ. ಕಾಂಗ್ರೆಸ್ ಯಾವತ್ತೇ ಎಲ್ಲೇ ಅಧಿಕಾರದಲ್ಲಿ ಇವ್ರು ಡೆವಲಪ್ಮೆಂಟ್ ವಿರೋಧಿಗಳು. ಇವ್ರು ಏನು ಬಂದ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡ್ಕೊಂಡು ಹೋಗೋರೆ ಹೊರತು ಏನೂ ಮಾಡಲ್ಲ. ಏನಾದರೂ ಮಾತಾಡಿದ್ರೆ ಜಾತಿಗಳು ಬೆಂಕಿ ಹಚ್ಚುತ್ತಾರೆ, ಇಲ್ಲ ಯಾವುದೋ ಒಂದು ವಿಷಯ ತೆಗೆದುಬಿಟ್ಟು ಮೈಂಡ್ ಡೈವರ್ಟ್ ಮಾಡ್ತಾರೆ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಇದ್ದಂಗೆ. ಈ ದೇಶಕ್ಕೆ ಕಲಬೆರಕೆ ಕಾಂಗ್ರೆಸ್ ಅದು. ನಮ್ಮ ದೇಶದ ಪಕ್ಷನೇ ಅಲ್ಲ, ಸ್ಥಾಪನೆ ಮಾಡಿದ್ದು ಯಾರು ರೀ ಕಾಂಗ್ರೆಸ್ನ? ನಮ್ಮ ದೇಶದವರ. ಎಲ್ಲ ಬರೀ ಮುಸ್ಲಿಂ ಫೇವರು ಮಾತಾಡಿದ್ರೆ ಪಾಕಿಸ್ತಾನ ಚೈನಾ ಫೇವರು ಮಾತಾಡ್ತಾರೆ. ಡೆವಲಪ್ಮೆಂಟ್ ಏನು ರೀ ಮಾಡಿದ್ದಾರೆ 2 ವರ್ಷದಿಂದ? ತೋರಿಸ್ರಿ ಬೆಂಗಳೂರು ಇಡೀ ಕರ್ನಾಟಕದಲ್ಲಿ ಯಾರಿಗಾದ್ರು. ಏನಿಲ್ಲ, ಮಾತಾಡ್ತಾರೆ DK ನಾನು CM, ಇಲ್ಲ ಸಿದ್ದರಾಮಯ್ಯ ನಾನು CM. ಬರೀ ಅವರಿಬ್ಬರು ಕಿತ್ತಾಟದಲ್ಲಿ ಮೀಡಿಯಾನ ಜನರನ್ನ ಮಂಕುಬೂದಿ ಹೇಳ್ತಾವ್ರಷ್ಟೇ. ಯಾವುದೇ ಕಾರಣಕ್ಕೂ ಡೆವಲಪ್ ಮಾಡಿಲ್ಲ, ಡೆವಲಪ್ ಆಗೋದಿಲ್ಲ. ಜನ ಎಚ್ಚೆತ್ಕೋಬೇಕು. ಇನ್ನು ಮುಂದೆ ಆದರೂ ನೀವು ಜಾತಿ ಹುಡ್ಕೊಳ್ಳೋ ಬದಲು ಡೆವಲಪ್ಮೆಂಟು ನಿಮ್ಮ ಕೆಲಸ ಮಾಡೋರಿಗೆ ಓಟ್ ಹಾಕಿ. ನನಗೆ ಆ ಫ್ರೀ ಕೊಡ್ತೀನಿ ಈ ಫ್ರೀ ಕೊಡ್ತೀನಿ ಅಂತ ಅವ್ರ ಮನೆಯಿಂದ ಏನು ತಂದು ಕೊಡಲ್ಲ, ಎಲ್ಲ ನಿಮ್ಮ ಜೋಬಿಂದನೇ ಕಿತ್ಕೊಳ್ಳೋದು. ಪ್ರತಿಯೊಂದು ರೈಸ್ ಆಗಿದೆ. ಯಾವ್ದಾದ್ರು ಕಡಿಮೆ ಆಗಿದೆ? ಪೆಟ್ರೋಲ್ ರೈಸ್ ಮಾಡವ್ರೆ, ಯಾರ್ಯಾರು ಇದು ಮಾಡ್ತಾ ಇದ್ದಾರೆ? ಹೋಗ್ಲಿ, ಫ್ರೀ ಅಂದರೆ ವರ್ಷಕ್ಕೆ 52,000 ಕೋಟಿ ರೂಪಾಯಿ ಚರಂಡಿಗೆ ಹಾಕ್ತಾವ್ರೆ ಫ್ರೀ ಅಂದ್ಬಿಟ್ಟು. ಅದೇ 52,000 ಕೋಟಿ ಡೆವಲಪ್ಮೆಂಟ್ಗೆ ಆಗಿದ್ರೆ ಎಷ್ಟು ಜನಕ್ಕೆ ಉದ್ಯೋಗ ಸಿಗೋದು, ಎಷ್ಟು ಡೆವಲಪ್ಮೆಂಟ್ ಆಗೋದು, ಎಷ್ಟು ಜನಕ್ಕೆ ರೆವಿನ್ಯೂ ಸಿಗೋದು. ಒಂದು ಕಂಪ್ನಿ ಬಂದಿದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ನಮ್ಮ ಸರ್ಕಾರಕ್ಕೆ ಎಷ್ಟು ರೆವಿನ್ಯೂ ಬರೋದು. ಇವತ್ತು ನಿಜವಾಗ್ಲೂ ಎಷ್ಟೋ ಜನಕ್ಕೆ ಸರ್ಕಾರದವರಿಗೆ ಸ್ಯಾಲ್ರೀಸ್ ಇಲ್ಲ. ಆ BMTC ನೋಡಿ ಯಾವಾಗ ಯಾವ ಟೈರ್ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ, ಅವ್ರಿಗೂ ಸ್ಯಾಲ್ರೀಸ್ ಇಲ್ಲ. ಮತ್ತು ಆಶಾ ಕಾರ್ಯಕರ್ತರಿಗೆ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅವ್ರಿಗೂ ಕೊಟ್ಟಿಲ್ಲ. ಮತ್ತು ಮಂಗಳೂರು ಕಡೆ ಒಂದೊಂದು ಬೋಟ್ಗೆ ಒಂದು 15 ಲೀಟ್ರ್ ಡೀಸೆಲ್ ಕೊಡ್ತೀನಿ ಅಂದರು. ಎಲ್ಲೋಯ್ತು? ಬರೀ ಎಲೆಕ್ಷನ್ ಟೈಮಲ್ಲಿ ಬೋಗಸ್ ಬಿಡೋದಷ್ಟೇ ಕಾಂಗ್ರೆಸ್ ಪಕ್ಷದ್ದು. ಅದೇ ಸಾಧನಾ ಸಮಾವೇಶ. ಅವ್ರು ಹೇಳ್ಕೊಳ್ಳೋದೇನೋ ನಮ್ಮ ರಾಜ್ಯ ಮತ್ತು ಹಿಂದೂಗಳನ್ನ ಎಷ್ಟು ತುಳಿದಿದ್ದೀವಿ, ಮುಸ್ಲಿಮ್ಗೆ ಎಷ್ಟು ಸಹಾಯ ಮಾಡಿದ್ದೀವಿ, ಅದೇ ಅವ್ರ ಸಾಧನೆ ಅಷ್ಟೇ. ಅದು ಬಿಟ್ಟು ಇನ್ನೇನೂ ಇಲ್ಲ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಿದೆ ಸ್ನೇಹಿತರೆ. ವೋಟ್ ಹಾಕ್ಬಿಟ್ಟು ಬಂದ ಮೇಲೆ ಬಾಯಿ ಪಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಇವತ್ತು 5 ವರ್ಷದಲ್ಲಿ ಕರ್ನಾಟಕ ಎಲ್ಲಾದರೂ ಡೆವಲಪ್ಮೆಂಟ್ ಆಗಿದೆಯಾ? ಒಬ್ಬರು ತೋರಿಸಿ ನೋಡೋಣ. ಎಲ್ಲೂ ಇಲ್ಲ. ನೋಡಿ ಆಂಧ್ರ ನೋಡಿ, ಆಂಧ್ರ ಪ್ರದೇಶ ಬಂದು 6 ತಿಂಗಳಾಯಿತು, 2 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ತಂದವ್ರೆ. ಎಷ್ಟು ಇನ್ವೆಸ್ಟ್ಮೆಂಟ್ ತಂದವ್ರೆ ಕರ್ನಾಟಕಕ್ಕೆ? ಏನೂ ಇಲ್ಲ, ಬರೀ ದೋಚೋದಷ್ಟೇ. ಸರ್ಕಾರ ಸಾಲ ಮಾಡಿ ನಮ್ಮ ತಲೆ ಮೇಲೆ ಬಂಡೆ ಎಳೆದ್ಬಿಟ್ಟೆ ಹೋಗೋದು. ಇನ್ನು ಮುಂದೆ ಆದರೂ ಎಚ್ಚೆತ್ಕೊಳ್ಳಿ ಜನ. ಸುಮ್ಮನೆ ಆ ಜಾತಿ ಈ ಜಾತಿ ಅಂದ್ಕೊಂಡು ಇದು ಮಾಡ್ಕೊಂಡು ನೀವು ವೋಟ್ ಹಾಕ್ಬೇಡಿ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಪಕ್ಷ ಟೆರರಿಸ್ಟ್ಗೆ ಸಪೋರ್ಟ್ ಮಾಡೋದಷ್ಟೇ. ಅವ್ರ ಮಾತು ಕೇಳೋದೇ ಸಿದ್ಧಾಂತ ಏನೋ ಪಾಕಿಸ್ತಾನ ಚೀನಾ ಹೇಳೋದು. ಅವ್ರಿಗೇನು ನಾವು ಡೆವಲಪ್ಮೆಂಟ್ ಆಗಬಾರ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಪಾಕಿಸ್ತಾನ ಅಂತಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಆಪರೇಷನ್ ಸಿಂಧೂರ್ ಆಗಿರೋದ್ರ ಬಗ್ಗೆನೇ ಅನುಮಾನ ಇದೆ. ಇನ್ನು ಸಿದ್ದರಾಮಯ್ಯ ಅವರು ಯುದ್ಧ ಬೇಡ ಅಂತಾರೆ. ಏನು ಹೇಳ್ತೀರಾ ಈ ಮನಸ್ಥಿತಿಗೆ? ಸರ್, ಕಾಂಗ್ರೆಸ್ ಪಕ್ಷನ ಪಾಕಿಸ್ತಾನ ಕೊಟ್ಟಿರೋದೆ. ಅವ್ರು ಬರೀ ಮುಸ್ಲಿಂ ಫೇವರ. ಹಾಗೇ ಇಲ್ಲ ಅಂದರೆ ಒಂದು ಸಾರಿ ಹೋಗಿ ನೋಡ್ಕೊಂಬರ್ಲಿ ಕಾಂಗ್ರೆಸ್ ನಿಯೋಗ ಒಂದು ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ನೋಡ್ಕೊಂಬರ್ಲಿ. ಅವ್ರು ರಮ್ಯ ಹೇಳ್ತಾಳೆ ಸ್ವರ್ಗ ಅಂತಾರೆ. ನೆಹರು ಇವನು ರಾಹುಲ್ ಗಾಂಧಿ ಹೇಳ್ತಾನೆ ಎಷ್ಟು ಫ್ಲೈಟ್ ಹೊಡೆದಿದೆ ಅಂತ. ಇವರೇ ಅವ್ರು ಫೇವರ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಸರ್ಕಾರ ಕೊಟ್ಟರೆ ದೇಶ ಉದ್ಧಾರ ಆಗುತ್ತಾ?
ಈ ಬರೀ ನಾನು ಹೇಳ್ತಾ ಇದ್ದಲ್ಲ, ಕಾಂಗ್ರೆಸ್ ಬರೀ ಪಾಕಿಸ್ತಾನ ಫೇವರ್ ಅಷ್ಟೇ. ನಮ್ಮ ದೇಶದ ಪರವಾಗಿ ಏನಾದರೂ ಮಾಡಾರ? ದೇಶ ವಿರೋಧಿ ಕಾನೂನುಗಳೇ ಮಾಡವ್ರೆ. ಎಲ್ಲೇ ನೋಡಿ, ನೀವು ಗೂಗಲ್ ನೋಡಿರಿ ಸಾಕು, ನಾನು ಹೇಳಿದ್ದಲ್ಲ, ಗೂಗಲ್ ನೋಡಿರಿ. ಕಾಂಗ್ರೆಸ್ ಪಕ್ಷ ಮಾಡಿರೋದು ಹಿಂದೂ ವಿರೋಧಿ, ದೇಶ ವಿರೋಧಿ ಕಾನೂನುಗಳೇ ಮಾಡಿರೋದು. ಅವ್ರು ಏನಿದ್ರು ಇಸ್ಲಾಮಿಕ್ ಕಂಟ್ರಿ ಮತ್ತು ಕ್ರಿಶ್ಚಿಯನ್ ಕಂಟ್ರಿಗಳು ಅವ್ರದ್ದು ಭಿಕ್ಷೆ ಬೇಡ್ಕೊಂಡು ಅವ್ರು ಹಾಕೋ ಎಂಜಿಲಿ ಬೇರೆ ತಿನ್ಕೊಂಡು ಈ ದೇಶನ ಹಿಂದೂಗಳನ್ನ ನಾಶ ಮಾಡೋಕ್ಕೆ ಉಟ್ಕೊಂಡಿರೋ ಪಕ್ಷನೇ ಕಾಂಗ್ರೆಸ್ ಪಕ್ಷ. ಇನ್ನಾದರೆ ಎಚ್ಚೆತ್ಕೊಳ್ಳಿ, ನೀವು ಯೋಚನೆ ಮಾಡಿ ಓಟ್ ಹಾಕಿ. ಸುಮ್ಮನೆ ನಾನು ಆ ಜಾತಿ ನಿಂತ್ಕೊಂಡ್ಬಿಟ್ಟವನೇ ಅಂದ್ಬಿಟ್ಟು ಓಟ್ ಹಾಕ್ಬಿಡ್ತೀರ, ಆ ಜಾತಿನ ಹೋಗ್ಬಿಟ್ಟು ಅವ್ರು ಎಂಜಿಲ್ ಬೇರೆ ಅಂತ ತಿಂತಾನೆ. ಇನ್ನು ಮುಂದೆ ಆದರೂ ಈ ದೇಶದ ಪಕ್ಷ, ಈ ದೇಶದಲ್ಲಿ ಹುಟ್ಟಿರೋ ಪಕ್ಷ, ಈ ದೇಶಕ್ಕೆ ಕಷ್ಟಪಡೋ ಜನ, ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ಕೊಳ್ಳಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಉದ್ಧಾರ ಆಗಬೇಕು ಅಂದರೆ ಒಳ್ಳೆ ನಾಯಕನ ಆಯ್ಕೆ ಮಾಡ್ಕೊಳ್ಳಿ. ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ವಿರೋಧಿ. ಇವರು ಯಾವುದೇ ಕಾರಣಕ್ಕೂ ಆರ್ಮಿನ ಡೆವಲಪ್ಮೆಂಟ್ ಮಾಡಲ್ಲ. ಇವ್ರಿಗೆ ಆರ್ಮಿ ಮೇಲೆ ನಂಬಿಕೆ ಇಲ್ಲ. ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ, ಈಗ AK ಆಂಟನಿ ಇದ್ದರೆ ಶೂಗೂ ಕಾಸಿಲ್ಲ ಅಂದರು, ಸ್ಯಾಲ್ರೀಸ್ ದುಡ್ಡೇ ಇಲ್ಲ ಅಂದರು. ಮೋದಿ ಬಂದ ಮೇಲೆ ಹೆಂಗೆ ಡೆವಲಪ್ ಆಯಿತು? ಯಾವುದೇ ಕಾರಣಕ್ಕೂ ಮಾಡಿ 2008ರಿಂದ ತಗೊಂಡು 2013ವರೆಗೂ ಎಷ್ಟು ಬಾಂಬ್ ಬ್ಲಾಸ್ಟ್ಗಳಾಯಿತು? ಯಾವುದಾದ್ರೂ ಒಂದು ಕಾರ್ಯಾಚರಣೆ ಮಾಡೋಕ್ಕೆ ರೆಡಿ ಇದ್ರೆ ಇವರು? ಆರ್ಮಿ ರೆಡಿ ಇದ್ರು ಇವ್ರು ಹೋಗಲ್ಲ. ಯಾಕೆಲ್ಲಿ ಇವ್ರು ವೋಟ್ ಬ್ಯಾಂಕು. ಇಲ್ಲಿ ವೋಟ್ ಒಂದು ಇದ್ದರೆ ಸಾಕು, ದೇಶ ಹೆಂಗಾದರೂ ಎಕ್ಕುಟ್ಟು ಹೋಗಲಿ. ಇವರಂತೂ ಮಾಡಲ್ಲ. ಯಾವುದೇ ಕಾರಣಕ್ಕೂ ದೇಶ ಚೆನ್ನಾಗಿರ್ಬೇಕಂದ್ರೆ ಮೋದಿ ಅಂತ ನಾಯಕತ್ವನ ಉಳಿಸ್ಕೊಳ್ಳಿ, ವೋಟ್ ಹಾಕಿ. ಇಲ್ಲ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಇವತ್ತು ಪ್ಯಾಂಟ್ ಬಿಚ್ಚಿ ಶೂಟ್ ಹೊಡೆದವ್ರೆ, ನಾಳೆ ಮನೆಗೆ ಬಂದುಬಿಟ್ಟು ಪ್ಯಾಂಟ್ ಬಿಟ್ಟು ಶೂಟ್ ಹೊಡಿತಾರೆ. ಯಾವ ಜಾತಿ ಅಂತ ಹೇಳ್ಕೊತೀರಾ? ಅವ್ರು ಏನಿದ್ರು ಹಿಂದೂ ವಿರೋಧಿಗಳು ಮತ್ತು ದೇಶ ವಿರೋಧಿಗಳು. ಇನ್ನಾದರೂ ಎಚ್ಚೆತ್ಕೊಳ್ಳಿ. ಮೋದಿ ಇರೋವರೆಗೂ ಯಾವುದೇ ಕಾರಣಕ್ಕೂ ಯಾರೂ ಏನೂ ಮಾಡೋಕ್ಕಾಗಲ್ಲ ದೇಶನ.